2011ರಲ್ಲಿ ಬಿಡುಗಡೆಯಾಗಿದ್ದ ಸಂಜು ವೆಟ್ಸ್ ಗೀತಾ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಮೈಲಿಗಲ್ಲು ಸೃಷ್ಟಿ ಮಾಡಿತ್ತು. 14 ವರ್ಷಗಳ ನಂತರ ಮತ್ತೆ ರಿಲೀಸ್ ಆಗಿರುವಂತಹ ಪಾರ್ಟ್ 2 ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಸಿನಿಮಾ ಮತ್ತೆ ರಿಲೀಸ್ ಆಗಿದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿರುವಂಥದ್ದು. ಅದರಲ್ಲೂ ಸಹ 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ನಿರ್ಮಾಪಕರು ಛಲವಾದಿ ಕುಮಾರ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ರಿಲೀಸ್ ಆಗಿತ್ತು ಮತ್ತೆ ರಿಲೀಸ್ ಆಗಿದೆ, ಹೇಗೆ ಅನ್ನಿಸ್ತಾ ಇದೆ? ಯಾವ ರೀತಿ ರೆಸ್ಪಾನ್ಸ್ ನಿಮಗೆ ಸಿಗ್ತಾ ಇದೆ? ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಯಾಕೆ ರಿಲೀಸು ಏನಕ್ಕೆ ಮಾಡಿದೆ ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ಮಾಧ್ಯಮದಲ್ಲೂ ಹೇಳಿದ್ದೀನಿ. ಒಂದು ಕಾನ್ಫಿಡೆನ್ಸ್ ಇತ್ತು, ಸಿನಿಮಾ ಚೆನ್ನಾಗಿದೆ, ಇದನ್ನು ಮಾಡಲೇಬೇಕು ಅಂದ್ಕೊಂಡು. ಮತ್ತು ಏನು 21 ಮಿನಿಟ್ಸ್ ಕಂಟೆಂಟ್ ಆ್ಯಡ್ ಮಾಡಿದ್ದೀವಿ. ಮಾಡಿದ್ಮೇಲೆ ನೋಡಿದ್ರೆಲ್ಲ ತುಂಬಾ ಅಪ್ರಿಷಿಯೇಷನ್ ಇದೆ. ನೋಡಿ ಮೊನ್ನೆ ಎಲ್ಲ ಆಲ್ ಮಾಲ್ ಹೌಸ್ಫುಲ್ ಆಗಿದೆ. ಥಿಯೇಟ್ರಿಕಲ್ಲಿ ಎಲ್ಲ ಇರ್ಬೋದು, ಹಾಸನ ಇರ್ಬೋದು, ಶಿವಮೊಗ್ಗ, ಹುಬ್ಬಳ್ಳಿ, ಮೈಸೂರು, ಈ ಕಡೆ ಬೆಳಗಾಮು, ಎಲ್ಲೆಲ್ಲಿದೆ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಎಲ್ಲ ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಮೊದಲನೇದಾಗಿ ಪಾರ್ಟ್ 1 ಮೇಲೆ ಎಷ್ಟು ನಿರೀಕ್ಷೆ ಇತ್ತು, ಪಾರ್ಟ್ 2 ಕೂಡ ಅಷ್ಟೇ ನಿರೀಕ್ಷೆಯಿಂದ ಕಾಯ್ತಿದ್ರು ಅಭಿಮಾನಿಗಳೆಲ್ಲರೂ. ಸೊ ಸ್ಯಾಟಿಸ್ಫೈ ಆಗಿದ್ದಾರೆ ಅನಿಸುತ್ತೆ ನನಗೆ. ಯಾಕಂದರೆ 3ನೇ ದಿನಕ್ಕೆ ಈಗ ಥಿಯೇಟ್ರ್ನಲ್ಲಿ ಸಿನಿಮಾ ಇರೋವಂಥದ್ದು ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಕ್ರೌಡ್ ಹೆಂಗಿದೆ ಅಂತ. ಮತ್ತು ಪಾರ್ಟ್ 1 ಆಗಿ ಆಲ್ಮೋಸ್ಟು 2014 ಇಯರ್ಸ್ ಆಯ್ತು ಅದು. ಸೊ ಪಾರ್ಟ್ 1 ಸಬ್ಜೆಕ್ಟು ಇದಕ್ಕೂ ಸಂಬಂಧನೇ ಇಲ್ಲ. ಓನ್ಲಿ ಟೈಟ್ಲ್ ಕ್ಯಾರಿ ಮಾಡಿದ್ದೀವಿ ಅಷ್ಟೇ. ಯಾಕೆಂತಂದರೆ ಹಿಂದೆ ಡೈರೆಕ್ಟ್ ಹೇಳ್ದಂಗೆ ಪಾರ್ಟ್ 1ನಲ್ಲಿ ಅವರು ಸಂಜು ಗೀತಾ ಸಾಯ್ತಾರೆ. ಒಂದು ವೇಳೆ ಅವ್ರು ಇವತ್ತಿಗೆ ಬದುಕಿದ್ದಿದ್ದಾರೆ 10 ವರ್ಷಕ್ಕೆ ಯಾವ ರೀತಿ ಇರ್ತಿದ್ರು ಅನ್ನೋದನ್ನು ಒಂದು ಸೀಕ್ವೆಲ್ ಅಲ್ಲ, ಇದು ಜಸ್ಟ್ ಆ ರೀತಿ ಕ್ಯಾರಿ ಮಾಡಿದ್ದಾರೆ ಅಷ್ಟೇ. ಬಟ್ ಎಲ್ಲ ಕಡೆ ರೆಸ್ಪಾನ್ಸ್ ಅಂತೂ ತುಂಬ ಅದ್ಭುತವಾಗಿದೆ. ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಗೂ ನಿಜವಾದ ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ಪಾಪ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ನಮ್ಮ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡ್ತಾಯಿದ್ದೀರಾ. ಭಾಳ ಸಂತೋಷ ಆಯಿತು. ಈ ರೀತಿ ಎಲ್ಲ ಪ್ರಮೋಟ್ ಮಾಡಿದ್ರೆ ಮುಂದಿನ ದಿನ ನಮ್ಮ ಕನ್ನಡ ಸಿನಿಮಾಗಳಿಗೆ ನಮ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ನಮಗೂ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಜೊತೆಗೆ ಸುಮ್ಮನೆ ಮತ್ತು ಈ ಕೆಲವು ಫೇಕ್ ಇದನ್ನೆಲ್ಲ ಮಾಡೋದು, ಯಾರೋ ನೋಡಿ ಯಾರು ಯೂಟ್ಯೂಬಲ್ಲಿ ಇವರಿಗೆಲ್ಲ ಏನು ಬಂದಿದೆ ಅಂತ ಅರ್ಥ ಆಯ್ತಾ ಇಲ್ಲ. ಯಾರೊಬ್ಬ ಯೂಟ್ಯೂಬ್ ಯಾರೋ 4 ಜನ ಫಾಲೋವರ್ಸ್ ಇಲ್ಲ, ಅವ್ನು ಫೋನ್ ಮಾಡಿ ಎಲ್ಲ ದುಡ್ಡು ಕೊಟ್ಟು ಕರ್ಕೊಂಬಂದು ತುಂಬಿಸ್ತಾ ಇದ್ದಾರೆ ಅಂತೆಲ್ಲ ಸುಳ್ಳು ವೀಡಿಯೋ ಮಾಡಿ ಹಾಕಿದ್ದಾನೆ. ಅದೆಲ್ಲ ಡಿಲೀಟ್ ಮಾಡ್ಸಾಕ್ದು. ಅವ್ನು ಇಂಥರೆಲ್ಲ ಇದ್ದಾಗ ಕನ್ನಡ ಇಂಡಸ್ಟ್ರಿನ ಅದಕ್ಕೆ ನಮ್ಮ ಹುಡುಗನ ಯಾರೋ ಅಮೌಂಟ್ ಕೇಳಿದ್ದಾರೆ. ಅಮೌಂಟ್ ಕೇಳಿದಾಗ ನಾವು ಇಲ್ಲಪ್ಪ ಹಂಗೆಲ್ಲ ನಾವು ದುಡ್ಡು ಕೊಟ್ಟು ಪ್ರಮೋಟ್ ಮಾಡೋಂಥದ್ದು ಅವಶ್ಯಕತೆ. ನಮ್ಮ ಸಿನಿಮಾ ಚೆನ್ನಾಗಿದೆ, ಜನ ಒಪ್ಪಿದ್ದಾರೆ ಅಂತ ಹೇಳಿದ್ದಾನೆ ಅಷ್ಟೇ. ಅಷ್ಟಿಗೆ ಅವರೆಲ್ಲ ಒಂದು 5,000-10,000ಕ್ಕೆ ಅಷ್ಟೇ. ಅದಕ್ಕೆ ಹೋಗ್ಬಿಟ್ಟು ನೆನ್ನೆ ಮಾಡಿ ಎಲ್ಲ ಬೈದಿದ್ದಾರೆ. ಇಂಥ ಸಿನಿಮಾನ ಇಷ್ಟು ಚೆನ್ನಾಗಿರೋ ಸಿನಿಮಾನ ಯೂಟ್ಯೂಬ್ ನನಗೆ ಗೊತ್ತಿರೋದು ಯಾವುದೋ ಅದು ಯಾರೂ ಗೊತ್ತಿಲ್ಲ ಅಂತ ಯೂಟ್ಯೂಬ್ ಅದು. ಅವನೇನೋ ಮಾಡಿಬಿಟ್ಟು ನನಗೆ ನೆನ್ನೆ ಗೊತ್ತಾಯಿತು. ಹೇಳಿದೆ, ಏನಕ್ಕೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ತೀಯಪ್ಪ? ಈ ಕನ್ನಡ ಸಿನಿಮಾನು ಯಾರು ನೋಡ್ತಾನೆ ಇಲ್ಲ. ಹಂಗೆ ಆ ಥರ ಪರಿಸ್ಥಿತಿ ಬಂದಾಗ ಹೆಂಗೋ ಆಡಿಯನ್ಸ್ ಬಂದು ಸಿನಿಮಾ ನೋಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ, ಯಾಕೆ ಬೇಕು ನಿನಗೆ ಅಂತೆಲ್ಲ ಹೇಳಿದ್ಮೇಲೆ ಎಲ್ಲ ತೆಗ್ದಿದ್ದಾರೆ. ಈಗ ಸುಮ್ಮನೆ ಇವೆಲ್ಲ ಬೇಕಂತ ಹುಚ್ಚಾಟಕ್ಕೆ ಮಾಡೋದು ಇವೆಲ್ಲ ಹಾಗೆ ಮಾಡಿದಾಗ ಕೋಟಿ ಸುರಿದು ಸಿನಿಮಾ ಮಾಡಿರ್ತೀರ, ಕೇವಲ ಒಂದು 5,000 10,000ಕ್ಕೋಸ್ಕರ ಈ ರೀತಿ ನೆಗೆಟಿವ್ ವಿಮರ್ಶೆ ಕೊಡೋದು ಎಷ್ಟು ಸರಿ ಅಂತ. ಅವ್ನು ನೋಡಿದ್ರೆ ಅವನೇನು ಎಜುಕೇಟ್ ಅನ್ನೋಂಗೂ ಕಾಣಿಸಲ್ಲ. ಅವ್ನು ಯಾರೋ ಭಾಳ ಇದಾಗಿದ್ದಾನೆ. ಅವ್ನು ನೋಡಿದ ನಾನು ನೋಡಿದೆ, ರಾತ್ರಿ ನಂಗೆ ತೋರಿಸಿದ್ರು, ಡೀಟ್ ಮಾಡಿ ಎಲ್ಲ ಬೈದಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿ ಕೋಟಿಗಟ್ಟಲೆ ಹಣ ಸುರಿದ್ಬಿಟ್ಟು ಟಿಕೆಟನ್ನು ನಾನೇ ಪರ್ಚೇಸ್ ಮಾಡೋಂಗಿದ್ರೆ ನಾನು ಸಿನಿಮಾ ಯಾಕೆ ಮಾಡಬೇಕಿತ್ತು? ಎಲ್ಲ ಆರ್ಗ್ಯಾನಿಕಾಗಿ ಹೋಗ್ತಾಯಿದೆ. ನೋಡಿ ಇವಾಗ ಬೆಳಿಗ್ಗೆ 10 ಗಂಟೆ 11 o'clockಗೆ ವೇಗಾ ಸಿಟಿ ಫುಲ್ ಆಗಿ ಹೋಗಿದೆ. ಎಲ್ಲದೂ ಫುಲ್ ಆಗ್ತಾಯಿದೆ. ನೆನ್ನೆ ಆಲ್ ಮಾಲ್ಸ್ ಫುಲ್ ಆಗಿದೆ. ಎಲ್ಲ ಥಿಯೇಟ್ರಿಕಲೆಲ್ಲ ಚೆನ್ನಾಗಿ ಬಂದಿದೆ. ಸಿನಿಮಾ ನೀಟಾಗಿ ಹೋಗ್ತಾಯಿದೆ. ಇಂಥ ಟೈಮಲ್ಲಿ ಒಂದು ನೆಗೆಟಿವ್ ಇದೇನು ಅವ್ರ ಬುದ್ಧಿನೇ ಹೊರತುಪಡಿಸಿ ರಾಗಿಣಿ ಅವ್ರದ್ದು ಒಂದು ಸಾಂಗ್ ಇತ್ತು, ಅವ್ರ ಪೋರ್ಷನ್ ಕೂಡ ಒಂದಷ್ಟು ಕಟ್ಟಾಗಿದೆ ಅನ್ನೋ ಬೇಸರ ಇತ್ತು. ಕಟ್ಟಾಗಿದೆ ರಾಗಿಣಿದೇ ಟ್ವಿಸ್ಟ್ ಅದೇ ಅದು 21 ನಿಮಿಷದ ಫುಟ್ ಅದೆಲ್ಲ ಆ್ಯಡ್ ಆಗಿದೆ. ನೀವು ಅದೇ ಒಂದು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಬ್ಯೂಟಿಫುಲ್ ಬಂದಿದೆ ಸಿನಿಮಾ. ಆ 21 ನಿಮಿಷದ ಏನು ಕಂಟೆಂಟು ಕೋರ್ಟಲ್ಲಿ ಒಂದು ಸ್ಟೇ ತಂದಿದ್ದ, ಅದು ಲ್ಯಾಬಲ್ಲಿ ಸೇರ್ಕೊಂಡಿತ್ತು. ಅದು ಒಂದೇ ಕಡೆ 21 ನಿಮಿಷ ಅಲ್ಲ. ಸಿನಿಮಾ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ವರೆಗೂ ಮಧ್ಯದಲ್ಲಿ ಬರುತ್ತೆ. ಅದೆಲ್ಲ CG ವರ್ಕು. ಆ CG ವರ್ಕಾಗಿ ಜೋಡಣೆ ಮಾಡಿದ್ದೀವಿ. ಫಸ್ಟ್ ಕ್ಲಾಸೇ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಆಯಿತು. ಮುಂದಿನ ನಿಮ್ಮ ನಿಲುವೇನು? ನೆಕ್ಸ್ಟ್ ಯಾವ್ಯಾವ ಸಿನಿಮಾ ನೀವು ನಿರ್ಮಾಣ ಮಾಡಬೇಕು ಅನ್ನೋಂಥ ಯೋಚನೆ ಮಾಡ್ತಿದ್ದೀರಾ? ಈಗ ಒಂದು ಜೂಲಿಯಟ್ ಅಂತ ಒಂದು ಪ್ರಾಜೆಕ್ಟು ಎಲ್ಲ ರೆಡಿ ಆಗ್ತದೆ. ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಡೈರೆಕ್ಟ್ರು. ಇದಾದರೆ ನೆಕ್ಸ್ಟ್ ಅದನ್ನು ಸ್ಟಾರ್ಟ್ ಮಾಡ್ತೀವಿ, ಜೂಲಿಯಟ್ ಅಂತ. ಎಲ್ಲ ಒಂದು ಕಡೆ ಈಗ ನಿರ್ಮಾಣ ಮಾಡಬೇಕಂದ್ರೆ ಒಂದು ಗುಂಡಿಗೆ ಬೇಕು ಅಂತಲೇ ಹೇಳ್ಬೋದು. ಒಂದು ಸಿನಿಮಾ ಏನೋ ಆವ್ರೇಜ್ ಹೋಯಿತು ಅಂದ್ರೆ ಸಾಕು, ಬೇಡ ನಂಗೆ ಕಲೆಕ್ಷನ್ ಬಂದಿಲ್ಲ, ಏನಕ್ಕೆ ಸಿನಿಮಾ ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ನೀವು ಗಟ್ಟಿ ಇಟ್ಕೊಂಡಿದ್ದೀರಾ, ಇನ್ನೂ ನಾನು ಸಿನಿಮಾ ಮಾಡ್ತಾ ಹೋಗ್ತೀನಿ ಅನ್ನೋಂಥ ಛಲ ನಿಮ್ಮಲ್ಲಿದೆ. ಹೌದು, ನನಗೇನು ಅಂದರೆ ಕತೆಗೆ ಭಾಳ ಪ್ರಾಮುಖ್ಯತೆ ಕೊಡ್ತೀನಿ. ಕತೆ ಚೆನ್ನಾಗಿರೋ ಅಂಥ ಸಿನಿಮಾ ಮಾಡಬೇಕು, ಜನಗಳಿಗೊಂದು ಒಳ್ಳೆ ಮೆಸೇಜ್ ಕೊಡಬೇಕು. ಮಾಡೋ ವ್ಯವಹಾರಗಳು ನಂಪಣೆ ಬಿಸ್ನೆಸ್ ಮಾಡ್ತಾನೆ ಇರ್ತೀವಿ. ಜೊತೆ ನಾನು ತುಂಬ ಪ್ರೀತಿಪಟ್ಟು ಬಂದಂಥ ಲ್ಯಾಂಡ್ ಇದು, ಭಾಳ ಇಷ್ಟ. ಹಾಗಾಗಿ ಮುಂದಿನ ಒಳ್ಳೊಳ್ಳೆ ಕತೆಗಳನ್ನ ತೊಗೊಂಡು ಸಿನಿಮಾ ಈಗ ಇನ್ನೊಂದು
ಎಸ್ ಮಹೇಂದರು 10 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿ ಕಿಟ್ಟಿಯವರು 10 ವರ್ಷ ಆದಮೇಲೆ ಹೆಂಗಿರ್ತದಕ್ಕೆ ಕಾಯ್ತಾ ಇದ್ದಾರೆ. ಈಗ ಅದನ್ನು ನಾನೇ ಟೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಭಾಳ ಬ್ಯೂಟಿಫುಲ್ ಸ್ಟೋರಿ ಅದು. ನಮ್ಮ ಶ್ರೀಧರ ಕಿಟ್ಟಿ ಮತ್ತು ಏನೋ ಹುಡುಗಿ ಹೆಸರು ಕೃತಿಕರ ಬಂದ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅದು 10 ಇಯರ್ಸ್ ಗ್ಯಾಪ್ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದು ಇದು. ಅದನ್ನು ಈಗ ಫಸ್ಟ್ ಅದು ಮುಗಿಸಿ ಆಮೇಲೆ ಜೂಲಿಯಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. 3ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ರೀತಿ 3 ವಾರ ಇರಬಹುದು, ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗಲಿ. ಒಂದಷ್ಟು ಹೋಗುತ್ತೆ 50 ಡೇಸ್ ಮೇಲೆ ಹೋಗುತ್ತೆ ಸಿನಿಮಾ. 50 ಡೇಸ್ ಗ್ಯಾರಂಟಿ 50 ಡೇಸ್ ಮೇಲೆ ಹೋಗುತ್ತೆ. ಅದು ಆ ಆಪ್ಷನ್ಸು ಇದೆ. ಸೊ ನೀವು ನೋಡಿ ಸಿನಿಮಾ ಇವಾಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಿರ್ಮಾಪಕ ಛಲವಾದಿ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.